ಶ್ರೀಲಂಕಾದಲ್ಲಿ ಭಯೋತ್ಪಾದಕರಿಂದ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಯೋತ್ಪಾದಕರ ಕೃತ್ಯವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಖಂಡಿಸಿದ್ದಾರೆ. ಉಗ್ರರು ಶಾಂತಿ ನೆಮ್ಮದಿ ಹಾಳು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇಂತಹ ಹೇಯ ಕೃತ್ಯ ನಿಲ್ಲುವವರೆಗೆ ವಿಶ್ವದಲ್ಲಿ ಶಾಂತಿ ಇಲ್ಲ. ಉಗ್ರರ ವಿರುದ್ಧ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಡುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಸಂತ್ರಸ್ತರಿಗೆ ನಮ್ಮ ದೇಶದಿಂದಲೂ ಕೂಡ ನೆರವು ನೀಡಬೇಕು. ಮೃತರ ಕುಟುಂಬಗಳಿಗೆ ದೇವರು ದುಃಖವನ್ನ ಭರಿಸುವ ಶಕ್ತಿ ನೀಡಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ದೇವೇಗೌಡರು ಮಾಡಿದ್ದಾರೆ. ಶ್ರೀಲಂಕಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇತ್ತೀಚೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ರು ಅನ್ನುವಂಥ ಮಾತನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾಗೆ ಕಾಲ್ ಮಾಡಿ ಮಾತನಾಡಿದ್ದೀನಿ. ಲಂಕಾದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಮನವಿ ಮಾಡಿರುವೆ. ಶ್ರೀಲಂಕಾ ಘಟನೆ ಬಗ್ಗೆ ಕ್ರಮ ಕೈಗೊಳ್ಳಲು ನಾನು ಅವರ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ರು. ಶ್ರೀಲಂಕಾದಲ್ಲಿ 8 ಸರಣಿ ಬಾಂಬ್ ಉಗ್ರರಿಂದ ದಾಳಿ ಏನಾಗಿದೆ. ಪ್ರೆಸ್ಟೀಜ್ ಹೋಟೆಲ್ ಮೇಲೆ, ಚರ್ಚ್ ಮೇಲೆ ಇದರಿಂದ ಸುಮಾರು 215 ಜನಕ್ಕಿಂತ ಹೆಚ್ಚು ಮೃತಪಟ್ಟಿದ್ದಾರೆ. ಸುಮಾರು 450ರಿಂದ 500 ಜನರಿಗೆ ತುಂಬ ತೀವ್ರವಾದ ಗಾಯಗೊಂಡು ವಿವಿಧ ಆಸ್ಪತ್ರೆಗಳಲ್ಲಿದ್ದಾರೆ. ಇದೊಂದು ಹೇಯವಾದ ಕೃತ್ಯ. ಇದು ಇಡೀ ಜಗತ್ತಿಗೆ ಒಂದು ಸಾಂಕ್ರಾಮಿಕ ರೋಗ ಹರಡಿದೆ. ಈ ಒಂದು ಉಗ್ರರನ್ನು ಸಂಪೂರ್ಣವಾಗಿ ನಾಶ ಮಾಡುವವರೆಗೆ ಜಗತ್ತಲ್ಲಿ ಶಾಂತಿ ನೆಮ್ಮದಿ ಸಿಗೋದಿಲ್ಲ. JDS, ಕಾಂಗ್ರೆಸ್ಸು, BJP ಇಲ್ಲ. ಮೃತರು ಎಲ್ಲರ ಆತ್ಮಕ್ಕೆ ನಾವು ಶಾಂತಿ ಕೋರಬೇಕು. ಅವ್ರ ಮನೆಯವರಿಗೆ, ಯಾರು ತೀರ್ಕೊಂಡೋಗಿದ್ರು ಅವ್ರ ಮನೆಯವರಿಗೆ, ಅವ್ರ ಸಂಬಂಧಿಕರಿಗೆ ಆಗ್ತಕ್ಕಂಥ ನೋವಿನ ಹಿನ್ನೆಲೆಯಲ್ಲಿ ನಾವು ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಆ ಕುಟುಂಬದ, ಅವ್ರ ಸಂಬಂಧಿಕರು, ಅಭಿಮಾನಿಗಳಿಗೆ ಆ ಸರ್ವಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ.